ನಾನು ಅಶೋಕ್ ಗೌಡ್ರೆ, ಪೊಲಿಟಿಕಲ್ ಕಾರಣಕ್ಕಾಗಿ, ರಾಜಕೀಯ ಕಾರಣಕ್ಕಾಗಿ ದಾಳಿಗಳಾಗ್ತಾ ಇದ್ದಾವೆ ಅನ್ನುವಂಥ ನೇರ ಆರೋಪ ಕಾಂಗ್ರೆಸ್ನಿಂದ ಬರ್ತಾ ಇದೆ. ಈಗ CJ ರಾಯ್ ಅವರು ಒಂದು ಪಕ್ಷದ ಜೊತೆಗೆ ಅವರ ಆತ್ಮೀಯತೆ ಇತ್ತು ಅನ್ನೋ ಕಾರಣಕ್ಕಾಗಿಯೋ ಅಥವಾ ಸಿದ್ಧಾರ್ಥ್ ಅವರು ಒಂದು ಪಕ್ಷದ ಜೊತೆಗೆ ಜೋಡಿಸಿಕೊಂಡಿದ್ರು ಅನ್ನೋ ಕಾರಣಕ್ಕಾಗಿಯೋ ಟಾರ್ಗೆಟ್ ಆದ್ರು. ಈ ಟಾರ್ಗೆಟ್ ದಾಳಿಗಳಾಗ್ತಾ ಇರೋದು ಅಂತ ನೋಡಿ, ಯಾವುದೇ ತನಿಖಾ ಇಲಾಖೆಗಳು ಅಥವಾ ಅಧಿಕಾರಿಗಳೇನಿರ್ತಾರೆ ಯಾವುದೇ ಪಕ್ಷದ ಜೊತೆಗೆ ಗುರುತಿಸ್ಕೊಂಡಿರೋದಿಲ್ಲ. ಒಂದು. ಎರಡನೇದು, ಅವ್ರ ಅಕಸ್ಮಾತ್ ರೀತಿ ಏನಾದ್ರು ಮಾಡಿದ್ರೆ ಮುಂದೆ ಅವ್ರಿಗೆ ಕೆರಿಯರ್ ಅಲ್ಲಿ ಹೊಡೆತ ಸಿಗುತ್ತೆ ಅಂತ ಹೇಳಿ. ಅಶೋಕ್ ಗೌಡ್ರೆ, ನೀವು ವಿರೋಧ ಪಕ್ಷದಲ್ಲಿದ್ದಾಗ ನೀವೇ ಕರೀತಾ ಇದ್ದಿದ್ದು ಸಿಬಿಐ ಅಂತಂದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರೀತಾ ಇದ್ದಿದ್ದು ನೀವೇ. ಈಗ ಹೇಳ್ತೀರಿ ಯಾವುದೇ ಪಕ್ಷದ ವ್ಯಾಪ್ತಿಯೊಳಗೆ ಬರಲ್ಲ ಅಂತ. ರಕ್ಷಿತ್ ಬಂದೆ, ಖಂಡಿತವಾಗ್ಲು. ನೋಡಿ, IT ಮತ್ತು ED ಎಲ್ಲ ಇದೆಯಲ್ಲ, ಇವು ಯಾರು ಹೋಗೋದಿಲ್ಲ. ಪೊಲೀಸ್ ಅಧಿಕಾರಿಗಳು ನಮಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ, ಅನೇಕ ಬಾರಿ ಏನಾಗುತ್ತೆ ಅವರ ಪರ್ಸನಲ್ ಗ್ರಜ್ಜೋ ಅಥವಾ ಯಾವ್ದಾದ್ರು ಒಬ್ರು ಕುಮ್ಮಕ್ಕಿಂದ, ಯಾಕಂದ್ರೆ ಅವರು ಪಬ್ಲಿಕ್ ಲೈಫ್ ಅಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿರ್ತಾರೆ. IT ಅವರು ಮತ್ತು ED ಅವರು ಪಬ್ಲಿಕ್ ಲೈಫ್ ಅಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿರೋದಿಲ್ಲ. ಅದರಿಂದಾಗಿ ನೀವು ಪೊಲೀಸರ ಬಗ್ಗೆ ಈ ರೀತಿ ಆಪಾದನೆಗಳನ್ನ ಮಾಡಿದ್ರೆ ಅದು ಒಂದು ಮಟ್ಟಕ್ಕೆ ಸರ್ಕಾರದ ವ್ಯಾಪ್ತಿಯೊಳಗೆ ಅಂಡರಲ್ಲಿ ಬರುವಂತ ಇಲಾಖೆ ಅದು ನೀವು ಸರ್ಕಾರದ ವ್ಯಾಪ್ತಿಯೊಳಗೆ ಕಾರ್ಯಾಚರಿಸಲ್ಲ ಅಂತ ಹೇಳಿದ್ರೆ ನನಗದು ಸಮಂಜಸ ಅಂತ ಅನ್ಸಲ್ಲ. IT-ನೋ ED-ನೋ ನನಗೂ ಅಕಸ್ಮಾತ್ ಯಾರೋ ನಮಗೂ ತೊಂದರೆ ಕೊಟ್ಟಿರ್ತಾರೆ, ನಾವು ಹೋಗ್ಬಿಟ್ಟು ನೋಡಿ ಇವ್ರು ಈ ತರ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ, ನೀವು ಹೋಗ್ಬಿಟ್ಟು ಈ ತರ ಅವ್ರದ್ದು ಇದಿದೆ ಅಂತ ಹೇಳಿದ್ರೆ ಅವ್ರು ಯಾವುದೇ ರೀತಿಯ ಕೋಆಪರೇಷನ್ ಇಲ್ಲ, ನಿಮ್ಗೆ ಕಿವಿ ಕೇಳಿಸ್ಕೊಳ್ಳೋದು ಇಲ್ಲ. ಅವ್ರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದಾಖಲೆ ತಂದು ಕೊಟ್ರೆ ಅವ್ರು ತಪ್ಪು ಮಾಡಿದ್ರೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ, ಆದ್ರೆ ಅದು ಬಿಟ್ಟು ಬೇರೆ ಏನಾದ್ರು ಇದ್ರೆ ಖಂಡಿತವಾಗ್ಲೂ ಕ್ರಮ ಕೈಗೊಳ್ಳೋದಿಲ್ಲ ಅಂತ. ಈಗ ಇನ್ಫ್ಯಾಕ್ಟ್ ಪೊಲೀಸರು ಹಂಗೆ ಆಗಿದ್ದಾರೆ, ಅದು ಬೇರೆ ವಿಚಾರ. ಆದ್ರೆ ವಿಚಾರ ಏನು ಅಂತ ಹೇಳಿದ್ರೆ, ಪ್ರಿಯಾಂಕಾ ಖರ್ಗೆಗೆ ಪಾಪ ವಾಸ್ತವತೆಯಿಂದ ತುಂಬಾ ದೂರ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅದು ಸ್ಕ್ಯಾಂಡಲ್ಸ್ ಏನಿದೆ ಅದನ್ನ ಆಚೆ ತೆಗಿಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಸ್ವಂತ ಕಾಲೇಜ್ಗೆ ಸರ್ಕಾರದಿಂದ, ಸ್ವಂತ ಕಾಲೇಜ್ಗೆ ಬೀದರಲ್ಲಿ ಸಿದ್ಧಾರ್ಥ PU ಕಾಲೇಜ್ಗೆ 15 ಲಕ್ಷ ರೂಪಾಯಿ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಡು ಕಾಂಪೌಂಡ್ ಕಟ್ಟದಂತಹ ಭೂಪ ಪ್ರಿಯಾಂಕಾ ಖರ್ಗೆ. ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಕಾಮಲೆ ಕಣ್ಣನ್ ಲೋಕಲ್ ಹೇಳಿದೆ, ಇವ್ರು ಈ ತರ ಮಾಡಿಸ್ಬೋದೇನೋ. ಅದರಿಂದಾಗಿ ಕೇಂದ್ರ ಸರ್ಕಾರದ ಮೇಲೆ ಈ ರೀತಿ ಆಪಾದನೆಗಳು ಮಾಡೋದು, ಬಾಯಿ ಬಿಟ್ರೆ ಸುಳ್ಳು ಹೇಳೋದು, ಇದೆಲ್ಲ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಶೋಭೆ ತೋರೋದಿಲ್ಲ. ಮುಂದೆ ಭವಿಷ್ಯ ಇರ್ತಕ್ಕಂಥ ನಾಯಕ ಅಂತ ನಾವ್ ಅನ್ಕೊಂಡಿದೀವಿ. ಆದ್ರೆ ಈ ರೀತಿ ಸಣ್ಣ ಪುಟ್ಟ ಸಣ್ಣ ಮನಸ್ಥಿತಿನ ಇಟ್ಕೊಂಡ ಪ್ರದೀಪ್ ಈಶ್ವರ್ ಎಲ್ಲಿಂದ ಬರ್ತಾರ್ರಿ ಇವರೆಲ್ಲ? ಆತ ಕಾಲೇಜ್ಗೆ ಪರ್ಸನಲ್ ವಿಚಾರ ಬೇಡ, ಆಪಾದನೆ ಅಂತ ಮಾಡ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಪ್ರದೀಪ್ ಈಶ್ವರ್ಗೆ ಆತ ಫಸ್ಟ್ ಆಫ್ ಆಲ್ PU ಕಾಲೇಜ್ ನಡೆಸ್ತಾ ಇಲ್ಲ, ಟ್ಯುಟೋರಿಯಲ್ಸ್ ನಡೆಸ್ತೇನೆ. ಟ್ಯುಟೋರಿಯಲ್ಸ್ ನಡೆಸೋದಕ್ಕೆ ಒಂದು ಮಾನದಂಡ ಇದೆ. ಆ ಟ್ಯುಟೋರಿಯಲ್ಸ್ ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಡೆಸ್ತಾರೆ. ಅಶೋಕ್ ಗೌಡ್ರೆ ಅವರು ಜನರಲ್ ಆಗಿ ಮಾತನಾಡಿದ್ದನ್ನ ನೀವು ಅವರ ಪರ್ಸನಲ್ ವಿಚಾರಕ್ಕೆ ಹೋಗಬೇಡಿ. ಅವ್ರು ಏನ್ ವ್ಯವಹಾರ ಮಾಡ್ತಾರೆ ಅದರ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಪ್ರದೀಪ್ ಈಶ್ವರ್, ನಿಮ್ಮ ವಾಹಿನಿಯ ಮೂಲಕ ಪ್ರಶ್ನೆ ಕೇಳ್ತಾ ಇದ್ದೀನಿ. 24 ಕಾಲೇಜ್ ಸ್ಯಾಂಕ್ಷನ್ ಆಯ್ತಲ್ಲಪ್ಪ, ನೀನ್ ಎಲ್ಲಾ ಕಾಲೇಜ್ಗೂ ಮಾನದಂಡಗಳನ್ನ ಫಾಲೋ ಮಾಡಿದ್ಯಾ? ಆ ಪರ್ಮಿಷನ್ ಕೊಟ್ರಲ್ಲ ಮಧು ಬಂಗಾರಪ್ಪ, ಪರ್ಮಿಷನ್ ಫಾಲೋ ಕೊಟ್ಟಿದಾರಾ? ಇದನ್ನೆಲ್ಲ ನಾವು ಬೇರೆಯವ್ರಿಗೆ ಆದ್ರೆ ನಾವು ಪರ್ಮಿಷನ್ ಕೇಳಕ್ ಹೋದ್ರೆ ನಮ್ಗೆ ನೀವು ಕನ್ವರ್ಷನ್ ರೆಸಿಡೆನ್ಷಿಯಲ್ ಮಾಡಿಸ್ಕೊಂಡಿದ್ರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಪ್ರದೀಪ್ ಈಶ್ವರ್ ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿರೋದಕ್ಕೆ ಹೆಂಗ್ ಕೊಟ್ಟವ್ರೆ PU ಕಾಲೇಜ್ಗೆ ಪರ್ಮಿಷನ್? ಪ್ರದೀಪ್ ಈಶ್ವರ್ಗೆ ಚರ್ಚೆ ಮಾಡೋಣ, ಈ ವೇದಿಕೆ ಬೇಡ ಅದಕ್ಕೆ. ಇದು ಮಾತನಾಡೋಣ. ಅಶೋಕ್ ಗೌಡ್ರೆ, ಥ್ಯಾಂಕ್ ಯು ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ಕೂಡ ಭಾಗವಹಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.